ಈ ಬೆಣ್ಣಿನ ಬಿಸಿ ಬಿಸಿ ಜೋಳದ ರೊಟ್ಟಿ, ಕಾಯಿ ಚಟ್ನಿ ಅಥವಾ ಶೇಂಗಾ ಹಿಂಡಿ ಜೊತೆಗೆ ತಿಂದ್ರೆ ಆಹಾ ಸ್ವರ್ಗನ ನೋಡ್ರಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಊಟದಾಗ ತುಪ್ಪ ಇಲ್ಲಂದ್ರೂ ನಡೆಯಂಗಿಲ್ಲ. ತುಪ್ಪ ಇರ್ಲಿಕ್ರೂ ಅಷ್ಟ ಹೊತ್ತು ಒಂದಿಟ್ಟು ತಾಜಾ ಬೆಣ್ಣೆ ಇರ್ಬೇಕು ನೋಡ್ರಿ. ಇಲ್ಲಾಕಂದ್ರ ಊಟ ಪೂರ್ಣನ ಆಗಂಗಿಲ್ಲ. ಇವತ್ತಿನ ವಿಡಿಯೋದಾಗ ಹಳೆ ಕಾಲದಿಂದ ನಡ್ಕೊಂಡು ಬಂದಿರೋ ಅಪ್ಪಟ ಉತ್ತರ ಕರ್ನಾಟಕದ ಶೈಲಿಯ ಹಾಲಿನ ಕೆನಿಯಿಂದ ಬೆಣ್ಣೆ ಕಡ್ದು ಹೆಂಗೆ ತೆಗಿಯೋದಂತ ತೋರ್ಸಾಕತ್ತೀನಿ ನೋಡ್ರಿ. ನಮ್ಮ ವಿಡಿಯೋನ ಕೊನೆ ತನಕ. ಸಣ್ಣ ಸಣ್ಣ ಟಿಪ್ಸ್ ಕೂಡ ಅದಾವ್ರಿ ಇದ್ರಾಗ ನೋಡ್ರಿ. ಬೆಣ್ಣೆ ಚಲೋ ತಂಗ ಬರ್ಬೇಕು ಅಂದ್ರ ಮೊದಲ ಹಾಲಿನ ಕೆನಿ ಚಲೋ ತಂಗ ಇರಬೇಕು. ನಾನು ದಿನಾಲೂ ಹಾಲು ಕಾಸಿ ತಣ್ಣಗಾದ ಮ್ಯಾಲ ಗಟ್ಟಿ ಕೆನಿ ಬರ್ತೈತಲ್ರಿ, ಅದನ್ನ ಒಂದು ದಿನಾನು ಒಂದು ಪಾತ್ರೆಗೆ ಹಾಕಿ ಫ್ರಿಜ್ನಾಗ ಇಟ್ಕೊಂಡಿದ್ದು ನೋಡ್ರಿ. ನಾನು ಬೆಣ್ಣೆ ಮಾಡಾಕ ಮೊದಲ 3 ತಾಸು 4 ತಾಸು ಮೊದಲ ಆ ಕೆನಿ ಇರೋ ಪಾತ್ರೆನ ಫ್ರಿಜ್ದಾಗಿಂದ ಹೊರಗೆ ತಕ್ಕೊಂಡೇನ್ರಿ. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡಿರ್ತೀನಿ ರೀ. ಅವಾಗ ಉಳ್ದಿದ್ದ ಮೊಸರು ಆ ಕೆನ್ಯಾಗ ಹಾಕ್ಕೊಂಡಿರ್ತೀನಿ ರೀ ನಾನು. ಹಿಂಗೆ ಎಲ್ಲ ಕೆನಿನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-2 ಸುತ್ತ ತಿರ್ಗಿಸ್ಕೊಂಡು ಒಂದು ಪಾತ್ರೆ ತಕ್ಕೋಬೇಕ್ರಿ. ಬ್ಯಾಸ್ಗೆ ಆದ್ರೆ ಕೋಲ್ಡ್ ವಾಟರ್ ಬೆಸ್ಟ್ ನೋಡ್ರಿ. ಇದಕ್ಕೆ ಕೋಲ್ಡ್ ವಾಟರ್ ಹಾಕಿದ್ರೆ ಜಲ್ದಿ ಬೆಣ್ಣೆ ಬಂದ್ಬಿಡ್ತೈತ್ರಿ, ಕಾಡ್ಸೋಂಗಿಲ್ಲ. ಮಿಕ್ಸಿ ಮಾಡ್ಕೊಂಡಂಥ ಎಲ್ಲ ಬೆಣ್ಣಿನ ನಾನು ಒಂದು ಡಬರಿಗೆ ಹಾಕ್ಕೊಳತ್ತೀನಿ ರೀ. ಹಿಂಗೆ ಹಾಕ್ಕೊಂಡಿದ್ದಂಥ ಎಲ್ಲಾನು ನಾನು ಕಡ್ಗೋಲಿನಿಂದ ಕಟ್ಯಾತೀನಿ ನೋಡ್ರಿ. ಹಿಂಗೆ ಒಂದು 5-10 ನಿಮಿಷ ಕಟ್ಗೋಂತ ಕುಂದ್ರಬೇಕ್ರಿ. ಹಿಂಗೆ ಕಟ್ಗೋಂತ ಕುಂತಿಂದಾಗ ಕೆನಿ ಮತ್ತು ನೀರು ಮಿಕ್ಸ್ ಆಗಿಂದಾಗ ಬೆಣ್ಣೆ ಹೊರಹೊಮ್ತತ್ ನೋಡ್ರಿ. ಬೆಣ್ಣೆ ಮ್ಯಾಗ ಮಜ್ಜಿಗ್ಯಾಗಿಂದ ಮ್ಯಾಲ ತೇಲಾಕತ್ತಂದ್ರೆ ಅದನ್ನು ಕಟ್ಟಿಯೋದನ್ನು ನಿಲ್ಲಿಸ್ಬಿಡ್ಬೇಕ್ರಿ. ಹಿಂಗೆ ಕಟ್ಟಿದಂಥ ಬೆಣ್ಣೆ ಕೈ ಒಟ್ಟ ಅಂಟ್ಕೊಳಂಗಿಲ್ರಿ. ತೋರಿಸ್ತೀನಿ ರೀ ನಾ ಮುಂದೆ. ಇವಾಗ ನೋಡ್ರಿ, ಒಂದು 5-10 ನಿಮಿಷ ಕಟ್ಟದಿನ ಮ್ಯಾಗ ಹೆಂಗೆ ಬೆಣ್ಣೆ ಮ್ಯಾಗ ತೇಲಾತೈತಿ ಅಂಥೇಳಿ. ಹಿಂಗೆ ತೇಲಾಕತ್ತು ಅಂದ್ರೆ ಬೆಣ್ಣೆ ರೆಡಿ ಆದಂಗೆ ನೋಡ್ರಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಕಡ್ಗೋಲ್ನ್ಯಾಗಿಂದ ಬೆಣ್ಣೆ ಎಲ್ಲ ತಕ್ಕೊಂಡಿಂದಾಗ ಮತ್ತೊಂದು ಸ್ವಲ್ಪ ನೀರು ಕೈಯಾಗೆ ಹಚ್ಕೊಂಡು ಬೆಣ್ಣೆ ತಕ್ಕೋಬೇಕು ನೋಡ್ರಿ. ಹಿಂಗೆ ತಕ್ಕೊಂಡ್ರೆ ಬೆಣ್ಣೆ ಕೈಗೆ ಅಂಟ್ಕೊಳಂಗಿಲ್ರಿ. ಇಲ್ಲಾಕಂದ್ರೆ ನೀರು ಹಚ್ಕೊಂಡ್ಲಾರ್ದನ ಹಂಗೆ ಮುಟ್ಟಿದ್ವಿ ಅಂದ್ರೆ ಕ್ರೀಮ್ ಗತೆ ಬೆಣ್ಣೆ ಎಲ್ಲ ಕೈಗೆ ಅಂಟ್ಕೊಂಡ್ಬಿಡ್ತೈತಿ. ಅದಕ್ಕೆ ಈ ಟ್ರಿಕ್ನ ಫಾಲೋ ಮಾಡಿರಿ, ಕೈಗೆ ಒಟ್ಟ ಬೆಣ್ಣೆ ಹತ್ಕೊಳಂಗಿಲ್ಲ. ರೆಡಿ ಆಗಾಕತ್ತವ ನೋಡ್ರಿ ನಮ್ಮ ಬೆಣ್ಣೆ ಉಂಡೆ. ಇಲ್ಲೊಂದು ಮುಖ್ಯವಾದ ಟ್ರಿಕ್ ಐತಿ ನೋಡ್ರಿ. ಆ ಬೆಣ್ಣೆ ಉಂಡೆ ತಕ್ಕೊಂಡಿಂದಾಗ 1-2 ಸಲ ಚಲೋ ತಣ್ಣೀರಾಗ ತೊಳ್ಕೊಬೇಕ್ರಿ. ಹಿಂಗೆ ತೊಳ್ಕೊಳ್ಳೋದ್ರಿಂದ ಬೆಣ್ಣೆಯಾಗಿರೋ ಮಜ್ಜಿಗೆ ಅಂಶ ಹೊಕ್ಕತ್ರಿ. ಜೊತೆಗೆ ಬೆಣ್ಣೆ 2-3 ದಿನಾನೂ ಇಡ್ಬೋದ್ರಿ, ವಾಸನೆ ಆಗಂಗಿಲ್ರಿ, ತಾಜಾ ಆಗಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ತುಪ್ಪ ಕಾಸಿದ್ವಿ ಅಂತಂದ್ರೆ ಭಾಳ ದಿನ ಇಡ್ಬೋದು, ಅದು ಕೂಡ ವಾಸನೆ ಆಗಂಗಿಲ್ರಿ. ಅದಕ್ಕೆ ಈ ರೀತಿ ಮಜ್ಜಿಗೆ ಅಂಶ ಹೋಗುವವರೆಗೂ 1-2-3 ಸತ ಬೆಣ್ಣೆನ ತೊಳ್ಕೊಬೇಕ್ರಿ. ನಾ ಕೈಗೆ ನೀರು ಹಚ್ಕೊಂಡಿದ್ದಕ್ಕೆ ಆ ಬೆಣ್ಣೆ ಒಟ್ಟ ಕೈಗೆ ಅಂಟ್ಕೊಂಡಿಲ್ಲ ನೋಡ್ರಿ. ಬೇಕಾರ ನೀವು ವಿಡಿಯೋದಾಗ ಹೊಳ್ಳಂಬಳ್ಳ ಹಿಂಗೆ ನೀರಾಗ ತೊಳ್ಕೊಂಡು ಆಗಿಂದಾಗ ಫ್ರೆಶ್ ಆಗಿರುವಂಥ ತಾಜಾ ಬೆಣ್ಣೆ ರೆಡಿ ಆಕತ್ ನೋಡ್ರಿ. ನಮ್ಮ ಮನ್ಯಾಗ ಆಕಳ ಐತ್ರಿ, ಇದು ಆಕಳದ ಬೆಣ್ಣೆ. ಅದಕ್ಕೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬಂದೈತ್ರಿ. ಏನಾರ ನೀವು ಎಮ್ಮೆ ಬೆಣ್ಣೆ ಏನಾರ ಮಾಡಿದ್ವಿ ಅಂದ್ರೆ, ಎಮ್ಮೆ ಹಾಲಿಂದ ಏನಪ್ಪ ಮಾಡಿದ್ರಿ ಅಂದ್ರೆ ಬೆಣ್ಣೆ ವೈಟ್ ಕಲರ್ ಆಗಿ ಬರ್ತೈತಿ, ಫುಲ್ಲು ವೈಟ್ ಆಗಿರ್ತೈತಿ.
ರೆಡಿ ಆಯ್ತು ನೋಡ್ರಿ ನಮ್ಮ ಅಪ್ಪಟ ಹಸುವಿನ ಫ್ರೆಶ್ ತಾಜಾ ಬೆಣ್ಣೆ. ಈ ವಿಧಾನದಾಗ ಏನಾರ ನೀವು ಬೆಣ್ಣೆ ಮಾಡಿದ್ರಪ್ಪ ಅಂದ್ರೆ ಬೆಣ್ಣೆ ವಾಸ್ನಿನೂ ಆಗಂಗಿಲ್ರಿ ಮತ್ತು ತುಪ್ಪನೂ ವಾಸನೆ ಆಗಂಗಿಲ್ರಿ. ಈ ಬೆಣ್ಣೆ ಜೊತೆ ಬಿಸಿ ಬಿಸಿ ಜೋಳದ ರೊಟ್ಟಿ, ಕಾಯಿ ಚಟ್ನಿ, ಇಲ್ಲಾಕಂದ್ರೆ ಶೇಂಗಾ ಹಿಂಡಿ ಜೊತೆಗೆ ತಿಂದ್ರೆ ಆಹಾ ಸ್ವರ್ಗನ ನೋಡ್ರಿ. ನೀವು ಈ ರೀತಿ ನಿಮ್ಮ ಮನ್ಯಾಗ ಬೆಣ್ಣೆ ಮಾಡಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಮಂದಿಗೂ ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇಲ್ಲ ಅಂದ್ರೆ ಮಾಡ್ಕೊರಿ. ಮತ್ತು ಮರ್ತು ಇಡ್ತೀರಿ ಈಗ ಮಾಡ್ಕೊಂಬಿಟ್ರಲ್ಲ ಮರಿಬೇಡ್ರಿ. ಮತ್ತು